ಭಾರತದ ಮೊದಲ ಸಮುದ್ರ ಸೇತುವೆ ಗೊತ್ತಾ? ಪಂಬನ್ ಸೇತುವೆ. ಇದು ಭಾರತದ ಮೊದಲ ಸಮುದ್ರ ಸೇತುವೆ. ಇದು ಭಾರತದ ಮುಖ್ಯ ಭೂಭಾಗದಲ್ಲಿರುವಂಥ ಮಂಡಪಂ ಪಟ್ಟಣನ ಪಂಬನ್ ದ್ವೀಪ ಮತ್ತು ರಾಮೇಶ್ವರಂನೊಂದಿಗೆ ಸಂಪರ್ಕಿಸುವಂಥ ರೈಲ್ವೆ ಸೇತುವೆಯಾಗಿದೆ. ಇದನ್ನು 24 ಫೆಬ್ರವರಿ 1914ರಂದು ತೆರೆಯಲಾಗಿದೆ. 2010ರಲ್ಲಿ ಬಾಂದ್ರಾ ಮತ್ತು ವಾರ್ಲಿ ಸಮುದ್ರ ಸಂಪರ್ಕವನ್ನು ತೆರೆಯುವವರೆಗೂ ಇದು ಭಾರತದ ಅತಿ ಉದ್ದದ ಸಮುದ್ರ ಸೇತುವೆಯಾಗಿತ್ತು ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದೆ. ಈ ಸೇತುವೆಯು 143 ಪಿಲ್ಲರ್ಗಳನ್ನು ಒಳಗೊಂಡಿದ್ದು, ಪ್ರತಿಯೊಂದು ಪಿಲ್ಲರ್ಗಳು ಕಾಂಕ್ರೀಟ್ ಪಿಲ್ಲರ್ಗಳ ಮೇಲೆ ನಿರ್ಮಿಸಲಾಗಿದೆ. ಶೆರ್ಜರ್ ರೋಲಿಂಗ್ ಟೈಪ್ ಲಿಫ್ಟ್ ಸ್ಕ್ಯಾನ್ನೊಂದಿಗೆ ಡಬಲ್ ಲಿಫ್ಟ್ ಬ್ಯಾಜುಲ್ಗಳನ್ನು ಹೊಂದಿದೆ. ಈ ಬ್ಯಾಜುಲ್ಗಳು ಹಡಗುಗಳು ಹಾದು ಹೋಗುವಾಗ ಏರಿಳಿಸೋದಕ್ಕೆ ಸಹಾಯ ಮಾಡುತ್ತೆ. 1988ರಲ್ಲಿ ಪಂಬನ್ ಸೇತುವೆಯು ತಮಿಳುನಾಡಿನ ರಾಮೇಶ್ವರಂ ದ್ವೀಪವನ್ನು ಮುಖ್ಯ ಭೂಭಾಗಕ್ಕೆ ಸಂಪರ್ಕಿಸುವಂತಹ ಏಕೈಕ ಸಾರಿಗೆ ವ್ಯವಸ್ಥೆಯಾಗಿತ್ತು. ಡಿಸೆಂಬರ್ 2018ರಲ್ಲಿ ಈ ಸೇತುವೆಯ ಬ್ಯಾಸ್ಕಲ್ ಹಾಳಾಗಿದ್ದರಿಂದ 3 ತಿಂಗಳವರೆಗೆ ಈ ಸಾರಿಗೆ ಸಂಪರ್ಕನ ಸ್ಥಗಿತಗೊಳಿಸಲಾಗಿತ್ತು. ಹಾಗಾಗಿ ಈ ರೈಲ್ವೆ ಸಂಚಾರ ಫೆಬ್ರವರಿ 27, 2019ರಂದು ಮತ್ತೆ ಪುನಃ ಸ್ಥಾಪನೆಗೊಂಡಿತು. ಈ ಸೇತುವೆಯನ್ನು 2 ಅಕ್ಟೋಬರ್ 1988ರಂದು ಅಂದಿನ ಭಾರತದ ಪ್ರಧಾನಿಯಾಗಿದ್ದಂತಹ ರಾಜೀವ್ ಗಾಂಧಿಯವರು ಉದ್ಘಾಟಿಸಿದ್ದಾರೆ. 1988ರಲ್ಲಿ ಈ ರೈಲ್ವೆ ಸೇತುವೆಗೆ ಸಮಾನಾಂತರವಾಗಿ ರಸ್ತೆ ಸೇತುವೆಯನ್ನು ಕೂಡ ಸಹ ನಿರ್ಮಿಸಲಾಗಿದೆ. ಈ ರಸ್ತೆ ಸೇತುವೆಯನ್ನು ಅಣ್ಣೈ ಇಂದಿರಾ ಗಾಂಧಿ ರಸ್ತೆ ಸೇತುವೆ ಅಂತ ಕರೀತಾರೆ. ಇದು ರಾಷ್ಟ್ರೀಯ ಹೆದ್ದಾರಿ NH49ನ ರಾಮೇಶ್ವರಂ ದ್ವೀಪದೊಂದಿಗೆ ಸಂಪರ್ಕಿಸುತ್ತೆ. ರಸ್ತೆ ಮಾರ್ಗ ಸರಿಸುಮಾರು 2.345 ಕಿಲೋಮೀಟರ್ ಉದ್ದವನ್ನು ಹೊಂದಿದ್ರೆ, ರೈಲ್ವೆ ಮಾರ್ಗ 2.6 ಕಿಲೋಮೀಟರ್ನಷ್ಟು ವಿಸ್ತಾರಗೊಂಡಿದೆ. ರಾಮೇಶ್ವರಂಗೆ ತೆರಳೋ ಅಂಥವರು ಈ ಪಂಬನ್ ಬ್ರಿಡ್ಜ್ ಮೂಲಕನೇ ಹಾದಿ ಹೋಗಬೇಕು. ಹಾಗಾಗಿ ನಮಗೆ ಈ ಪಂಬನ್ ಬ್ರಿಡ್ಜಿನ ಸೌಂದರ್ಯ ಏನು ಅಂತ ರಾಮೇಶ್ವರಂಗೆ ಹೋಗುವಾಗ ಗೊತ್ತಾಗತ್ತೆ. ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.